ಮಾಡಿದ? ಭಾರತವನ್ನು ಏಕರೂಪ ಆಡಳಿತಕ್ಕೆ ಒಳಪಡಿಸಿದವರು ಬ್ರಿಟಿಷರು. ಸಂಪತ್ತಿ ಸ್ವರ್ಗ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ಭಾರತವನ್ನು ಅನಾಗರಿಕರೆಂದು ಯುರೋಪಿಯನ್ನರು ಬ್ರಿಟಿಷರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885ರಲ್ಲಿ. ಪ್ರಾರ್ಥನೆ ಭಿನ್ನ ಮತ್ತು ಪ್ರತಿಭಟನೆ ನೀತಿಯ ಬ್ರಿಟಿಷರ ಮುಂದೆ ಅನುವಾದಿಸಿದವರು ಮಂದಗಾಮಿಗಳು. ಹಿಂದೂ ಮತ್ತು ಮುಸಲ್ಮಾನರು ಇದನ್ನು ವಿರೋಧಿಸಿದ ಪರಸ್ಪರ ರಕ್ಷಾಬಂಧನೆ ಕಟ್ಟಿಸಿದವರು ಬಂಗಾಳ ವಿಭಜನೆ. ಭಾರತೀಯ ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಹೀಗೆಂದು ಕರೆದರು ಭಯೋತ್ಪಾದಕರು. ಸ್ವತಂತ್ರ ಹೋರಾಟದಲ್ಲಿ ಭಾರತೀಯ ಮೂಲ ಮಾತ್ರವಾದ ವಂದೇ ಮಾತರಂ ಗೀತೆ ರಚಿಸಿದವರು ಬಂಕಿಮ್ ಚಂದ್ರ ಚಟರ್ಜಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನದ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ. ಪಂಜಾಬಿನ ಸಿಂಹ ಎಂದು ಜನಪ್ರಿಯರಾದ ನಾಯಕ ಲಾಲಾ ಲಜಪತ್ ರಾಯ್. ಬಂಗಾಳವನ್ನು ಮಾತಿನ ಆಧಾರದ ಮೇಲೆ ಹಿಂದೂ ಮತ್ತು ಮುಸಲ್ಮಾನ ಎಂದು ಎರಡು ಭಾಗಗಳನ್ನು ಮಾಡಿ ವಿಭಜಿಸಿದ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕಾರ್ಜನ್. ಅಮರ್ ಸೋನಾ ಗೀತೆಯ ಪ್ರತಿಬಿಂಬಿಸುವ ಅಂಶ ಸಾಮಾಜಿಕ ನೀತಿ, ಆರ್ಥಿಕ ನೀತಿ, ಭಯೋತ್ಪಾತ ಯಾವುದಿಲ್ಲ. ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯ ಶಾಸನ ಸಭೆಯನ್ನು ಪ್ರವೇಶಿಸಿ ಕಾರಣವಾದರು ಭಯೋತ್ಪಾದಕರು. ಸೆರೆಮನೆಯಲ್ಲಿ ಗೀತರಾಶಿ ಎಂಬ ಕೃತಿಯನ್ನು ಬರೆದವರು ಬಿಪಿನ್ ಚಂದ್ರಪಾಲ್. ಸರ್ಕಾರಿ ವಲಯದ ಪ್ರಕಾರ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡದಲ್ಲಿ ಎಷ್ಟು ಜನ ಕೊಲೆಯಾದರು? 379. 1899ರಲ್ಲಿ ಮಿತ್ರಮೇಳ ಎನ್ನುವ ಗುಪ್ತ ಸಂಘಟನೆ ಕಟ್ಟಿದವರು ವಿ.ಡಿ. ಸಾವರ್ಕರ್. ಗಾಂಧೀಜಿಯವರ ಯಶಸ್ವಿ ಸೂತ್ರಗಳು ಸರಳತೆ, ಸಂಜ್ಞತೆ, ಸತ್ಯಸಂಧತೆ, ಮೇಲಿನೆಲ್ಲವೂ. ಗಾಂಧೀಜಿಯವರು ಇಲ್ಲಿ ಕಾನೂನು ಪದವಿ ಪಡೆದರು. ಇಂಗ್ಲೆಂಡ್ನಲ್ಲಿ. ಗಾಂಧೀಜಿ ಭಾರತ ರಾಜಕೀಯ ರಂಗವನ್ನು ಪ್ರವೇಶಿಸಿದ ವರ್ಷ 1915. ಕಾಂಗ್ರೆಸ್ ಮತ್ತು ಗಾಂಧೀಜಿಯವರ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು 3ನೇ ಸಮ್ಮೇಳನ. ಗಡಿನಾಡು ಗಾಂಧಿ ಎಂದು ಪ್ರಖ್ಯಾತರಾದರು ಅಬ್ದುಲ್ ಗಫಾರ್ ಖಾನ್. ಇವರು ತಾವೊಬ್ಬ ಸಮಾಜವಾದಿ ಎಂದು ಗುರುತುಕೊಂಡು ರಾಜನೀತಿವಾಗಿ ಗಾಂಧೀಜಿಯವರ ಜೊತೆಗಿದ್ದರು. ಸುಭಾಷ್ ಚಂದ್ರ ಬೋಸ್. 1934ರಲ್ಲಿ ಸ್ಥಾಪನೆಯಾದ ಕಾಂಗ್ರೆಸ್ ಸೋಷಿಯಲಿ ಪಕ್ಷದ ಮಹಾ ಕಾರ್ಯದರ್ಶಿ ಆಗಿದ್ದರು ಜವಾಹರಲಾಲ್ ನೆಹರು. ಆದಿವಾಸಿಗಳ ಮೂಲಕ ಈ ವೃತ್ತಿಗೆ ತೊಡಗಿದ್ದರು. ಬೇಟೆಗಾರರು. ರಾಣಿ ಅಬ್ಬಕ್ಕದೇವಿ ಇವರು ವಿರುದ್ಧ ಹೋರಾಡಿ ಜಯ ಸಾಧಿಸಿದರು. ಪೋರ್ಚುಗೀಸರು. ಮೈಸೂರು ಸಂಸ್ಥಾನದಲ್ಲಿ ಸುಧಾರಣೆ ಕಾರ್ಯಕ್ರಮ ನೆರವೇರಿಸಿದ ಪ್ರಥಮ ಮಹಿಳೆ ಯಶೋಧಮ್ಮ ದಾಸಪ್ಪ. ಗಾಂಧೀಜಿ ಉಪ್ಪನ್ನು ಕೊಳ್ಳಿ ಇದರ ಬೆಲೆ 6 ತಿಂಗಳು ಜೈಲು ಶಿಕ್ಷೆ ಎಂದು ಹೇಳಿದ ಮಹಿಳೆ ಬಳ್ಳಾರಿ ಸಿದ್ದಮ್ಮ. ಯಶೋಧಮ್ಮ ದಾಸಪ್ಪ ಸ್ವತಂತ್ರ ಚಳವಳಿ ಕುರಿತು ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಈ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಜ್ವಾಲೆ. ಮರಾಠಿ ಭಾಷೆ ಸ್ವದೇಶಿ
ವಸ್ತ್ರ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದವರು. ಉಮಾಬಾಯಿ ಕುಂದಾಪುರ. ಬ್ರಿಟಿಷರ ಸರ್ಕಾರವು ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಕಳಿಸಿದರು. 1947ರಂದು. 2 ಶತಮಾನಗಳ ಕಾಲ ಭಾರತ